ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಡನ್ನಾಗಿ ಏನಿದು ಯೂಟ್ಯೂಬ್ ಅಂತೆಲ್ಲ ಯೋಚನೆ ಮಾಡ್ತಿರ್ತೀರಾ ಅಂತ ಅನ್ಸುತ್ತೆ. ತುಂಬ ದಿವಸದಿಂದ ಈ ಪ್ಲ್ಯಾನ್ ಇತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ. ಓಪನ್ ಮಾಡಿಬಿಟ್ಟಿದ್ದೆ, ಸುಮ್ಮನೆ ಶಾರ್ಟ್ಸ್ ವೀಡಿಯೋಸ್ಗಳು ಪೋಸ್ಟ್ ಮಾಡ್ತಿದ್ದೆ. ಬಟ್ ಯೂಟ್ಯೂಬ್ ವೀಡಿಯೋ ಪೋಸ್ಟ್ ಮಾಡಬೇಕು ಅಂತ ಅಂದಾಗ ತುಂಬ ಯೋಚನೆ ಮಾಡ್ತಾಯಿದ್ದೆ. ನಿಮಗೆ ನಾನು ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ನನ್ನ ಕಟಿಂಗ್ ಸೀರೀಸ್ ಜರ್ನಿ ಸ್ಟಾರ್ಟ್ ಆಗಿದೆ ಅಂತ. ಡೇ 1ಇಂದ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ನಾನು ಡೇ 1 ವ್ಲಾಗ್ನ ನಾನು ಮಿನಿ ವ್ಲಾಗ್ ಥರ ಮಾಡ್ಬಿಟ್ಟು ನಾನು ಇದಕ್ಕೆ ನಂತರ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೆ. ಇನ್ಮೇಲಿಂದ ನನ್ನ ಫಿಟ್ನೆಸ್ ಜರ್ನಿ ಏನೇ ಇದ್ದರೂ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ಸ್ ಬರುತ್ತೆ, ಬಟ್ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ವ್ಲಾಗ್ ಎಲ್ಲ ಬರುತ್ತೆ. ಸೊ ಎಲ್ಲರೂ ಯೂಟ್ಯೂಬಲ್ಲಿ ಸ್ಟೇ ಟ್ಯೂನ್ಡ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗುತ್ತೆ ವೀಡಿಯೋನ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ಇನ್ಸ್ಟಾಗ್ರಾಮಲ್ಲಿ ಹಿಂಗಿತ್ತು ಅದೇ ಥರ ಯೂಟ್ಯೂಬಲ್ಲೂ ಸಿಗಲಿ. ಇವಾಗ ನಾನು ಜಿಮ್ಮಿಗೆ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ. ಟೈಮ್ ಆಗೋಗಿದೆ, ಸೊ ನಾನು ನಿಮಗೆ ಜಿಮ್ಮಲ್ಲಿ ಬೇಗ ಸಿಗ್ತೀನಿ. ಇವಾಗ ತಾನೇ ಜಸ್ಟ್ ಜಿಮ್ ಹತ್ರ ಬಂದೆ, ನೋಡ್ಬೋದು. ಸೊ ಟೈಮ್ ಆಗಿದೆ, ಹಾಗೆ ನಾನು 30 ಮಿನಿಟ್ಸ್ ಕಾರ್ಡಿಯೋ ಇದೆ. ಆಮೇಲೆ ಇವತ್ತಿರೋದೊಂದು ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ಅಂದರೆ ಒಂದು ವೇರಿಯೇಷನ್ ಇರುತ್ತೆ, ಬಟ್ ಬ್ಯಾಕ್ 4 to 5 ವೇರಿಯೇಷನ್ಸ್ ಇರುತ್ತೆ. ವರ್ಕೌಟ್ ಮುಗಿಸ್ಕೋ ತಕ್ಷಣ ಸಿಗ್ತೀನಿ.
ಇವಾಗ ಜಸ್ಟ್ ನನ್ನ ಮನೆ ಹತ್ರ ಬಂದೆ. ಏನೋ ನಿಮ್ಮ ಹತ್ರ ಹಿಂಗೆ ಹೇಳ್ಬೇಕಂತ ಅನ್ನಿಸ್ತು. ಏನು ಅಂತಂದ್ರೆ, ನಾನು ತುಂಬಾ ಟೈಮಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ. ವಿಡಿಯೋಸ್ ಮಾಡ್ಬೇಕು ಅಂತ ತುಂಬಾ ಅಂದ್ರೆ ತುಂಬಾ ವೇಟ್ ಮಾಡ್ತಾ ಇದ್ದೆ. ಬಟ್ ಪ್ರಯೋಜನ ಬರ್ದಿಲ್ಲಿರೋದೆಲ್ಲ ಯೋಚನೆ ಮಾಡ್ತಾ ಕೂತಿದ್ದೆ. ಅಂದ್ರೆ ಯಾರೇನ್ ಅನ್ಕೋತಾರೆ, ಅಥವಾ ಮಾಡಿದ್ರೆ ಯಾರು ನನ್ನನ್ನ ನೋಡಿದಾಗ ಆಡ್ತಾರೋ, ಅಥವಾ ಯಾರನ್ನ ನೋಡಿ ಆಡ್ಕೋತಾರೋ, ಈ ತರ ಏನೇನೋ ಕುತ್ಕೊಂಡು ತುಂಬಾ ಯೋಚನೆ ಮಾಡ್ತಿದ್ದೆ. ನಮ್ಮ ಮನೇಲಾಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಹೇಳಿದ್ರು, ಯಾರಿಗೂ ತಲೆ ಕೆಡ್ಸ್ಕೊಬೇಡ, ಮಾಡು ಅಂತ. ನಾನು ಯಾವತ್ತಾದ್ರೂ ಯೋಚನೆ ಮಾಡಲ್ಲ ಏನೇ ಒಂದು ಮಾಡೋಕ್ಕೂ ಮುಂಚೆ ಯಾರೇನಾರು ಅನ್ಕೋತಾರೆ ಅಂತ. ಬಟ್ ಈ ವಿಷಯದಲ್ಲಿ ಏನಕ್ಕೆ ಇಷ್ಟೊಂದು ಲೇಟ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಮಲ್ಲೂ ಅಷ್ಟೇ, ನೀವ್ ಯಾರು ಏನಂತಾರೆ, ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತಂದ್ರೆ ಯಾರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಯಾರಿಂದನೂ ನಿಮ್ಗೆ ಏನೂ ಸಿಗಲ್ಲ. ಸೊ ನಿಮ್ಗೆ ಏನಾದ್ರು ಮಾಡ್ಬೇಕು ಅಂತ ಅನ್ಸಿದ್ರೆ ನಿಮ್ ಮನ್ಸಿಂದ ನಿಮ್ ಮನೋರ್ಗೋಸ್ಕರ ನೀವ್ ಅದನ್ನ ಮಾಡಿ. ಅಷ್ಟೇ ನನ್ಗೆ ಹೇಳ್ಬೇಕು ಅಂತ ಅನ್ಸಿದ್ದು. ಯಾಕೆ ಅಂತಂದ್ರೆ, ನಾನ್ ಇಷ್ಟ ದಿವಸ ವೇಟ್ ಮಾಡಿದೆ. ನಾನು ಅದೇ ಏನಾದ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ್ಲೇ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ಎಷ್ಟೊಂದು ವಿಡಿಯೋಸ್ಗಳಾಗಿರೋದು. ಬಟ್ ನಾನು ಸುಮ್ನೆ ಏನೇನೋ ಯೋಚನೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ. ನೀವ್ ಅದನ್ನ ಮಾಡಕ್ ಹೋಗ್ಬೇಡಿ. ಸೊ ಇನ್ಮೇಲಿಂದ ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾ ಇರುತ್ತೆ, ವೇಟ್ ಮಾಡ್ತಾ ಇರಿ. ನಿಮ್ಗೆ ಏನೇನ್ ಕಂಟೆಂಟ್ಸ್ ಬೇಕು ಅಂತ ಕಮೆಂಟ್ ಮಾಡಿ. ಬಟ್ ಮೋಸ್ಟ್ ಆಫ್ ದ ವಿಡಿಯೋಸ್ ಫಿಟ್ನೆಸ್ ಬ್ಲಾಗ್ಸ್ ಇರುತ್ತೆ ಇದರಲ್ಲಿ. ಏನಾರು ಒಂದಷ್ಟು ಕಂಟೆಂಟ್ಸ್ ಗಳು ಅವಾಗ ನಮ್ಮ ಮನೆಯವ್ರ ಜೊತೆ ಆಚೆ ಹೋದಾಗ, ಅಥವಾ ನಾನು ಅಕ್ಕ ಎಲ್ಲಾರು ಟ್ರಿಪ್ ಹೋಗ್ತೀವಿ, ಅಥವಾ ಎಲ್ಲಾರು ಆಚೆ ಹೋಗ್ತೀವಿ, ಅವಳ ಶೂಟ್ ಏನಾರು ಇರುತ್ತೆ, ಅಥವಾ ಆ ತರ ಇದ್ದಾಗ ಆ ವ್ಲಾಗ್ಸ್ ಮಾಡ್ತೀನಿ. ಬಟ್ ಮೋಸ್ಟ್ ಆಫ್ ದ ವ್ಲಾಗ್ಸ್ ಈ ಚಾನಲ್ ಅಲ್ಲಿ ಬರೋದೆಲ್ಲ ಫಿಟ್ನೆಸ್ ಓರಿಯೆಂಟೆಡ್ ಮಾತ್ರ. ಸೊ ಎಸ್ ಗೈಸ್, ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಯಾಕೆ ಇಷ್ಟು ಬೇಗ ಎಂಡ್ ಮಾಡ್ತಿದ್ದೀನಿ ಅಂತಂದರೆ, ನಾನು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ. ಆದಷ್ಟು ಬೇಗ ಸಿಗೋದ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.